ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ದಲಿತ ಪರ ಸಂಘಟನೆಗಳಿಂದ ಹೋರಾಟ ಮಾಡ್ಕೊಂಡು ಬಂದಂಥವ್ರು. ಅದೇ ರೀತಿ ನಮ್ಮ ಮೈಸೂರಿನ ಭಾಗದ ಹಿರಿಯ ನಾಯಕರು, ನಮ್ಮ ಕೆಚ್ಚೆದೆಯ ನಾಯಕ ವಿ ಶ್ರೀನಿವಾಸ್ ಪ್ರಸಾದ್ ರವರ ನಂತರ ನಾವೇನಾದರೂ ಮೈಸೂರು ಭಾಗದಲ್ಲಿ ಹಿರಿಯ ದಲಿತ ನಾಯಕರನ್ನ ಕಾಣುವಂಥದ್ದು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬ್. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಇದ್ಕೊಂಡು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿರೋ ದಲಿತರಿಗೆ ತಮ್ಮ ಇಲಾಖೆಯಲ್ಲಿ ತನ್ನ ಕೈಲಾದಷ್ಟು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಸಂಘಟನೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಮಹದೇವಪ್ಪ ಅವರು ಕಾಂಗ್ರೆಸ್ ಪಕ್ಷದಲ್ಲಿರುವಂಥದ್ದು ಒಂದು ಹೆಮ್ಮೆ. ಮಹದೇವಪ್ಪ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದನೇ ಇವತ್ತು ದಲಿತರು ಮಹದೇವಪ್ಪ ಅವ್ರನ್ನ ನಂಬಿ, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ನಂಬಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಬಹುಮತನ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ವೇಳೆ ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ನಿಯೋಜನೆಗೊಂಡಿದ್ದರೋ, ಅವರ ಕ್ಯಾಬಿನೆಟಲ್ಲಿ ಹಿರಿಯ ಅನುಭವಿ ಸಚಿವರುಗಳು ಇಲ್ಲದೇ ಇದ್ದರೆ ಅದು ದಲಿತರಿಗೆ ಮಾಡಿದಂಥ ಅಪಮಾನ ಆಗುತ್ತೆ. ದಲಿತರನ್ನ ಕಷ್ಟಗಳನ್ನು, ದಲಿತರ ದುಃಖ ದುಮ್ಮಾನಗಳನ್ನು ಅರಿತುಕೊಂಡು ದಲಿತರ ಒಟ್ಟಿಗೆ ಸಹಭಾಗಿತ್ವವನ್ನು ಹೊಂದುವಂಥವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು. ಈಗ ನಮ್ಮೆಲ್ಲ ಹಿರಿಯ ನಾಯಕರುಗಳು ಕ್ಯಾಬಿನೆಟಲ್ಲಿರೋದು ನಮಗೆ ಸ್ಪಷ್ಟವಾಗಿದೆ. ಆದರೆ ಮಹದೇವಪ್ಪ ಅವ್ರ ಹೆಸರನ್ನ ಕಾಣ್ತಾ ಇಲ್ಲ. ಕಾರಣವಾದ್ರಿಷ್ಟೇ, ಮಹದೇವಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀಯುತ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರು. ಸಿದ್ದರಾಮಯ್ಯನವರ ನಡೆನ ಅನುಸರಿಸ್ಕೊಂಡು ಬಂದಂಥವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು. ಇವತ್ತೇನಾದರೂ ಮಹದೇವಪ್ಪನವ್ರನ್ನ ಕ್ಯಾಬಿನೆಟಲ್ಲಿ ತಗೊಳ್ಳಲ್ಲ ಅನ್ನೋದಕ್ಕೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಕಟ್ಟ ಅಭಿಮಾನಿ ಮಹದೇವಪ್ಪ ಅನ್ನೋ ಹೇಳೋ ಒಂದೇ ಒಂದು ಕಾರಣ. ಅದಕ್ಕೆ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿ ಮಾಡುವಂಥದ್ದು ಏನಂತ ಹೇಳಿದ್ರೆ, ನಿಮ್ಮ ಕಟ್ಟ ಬೆಂಬಲಿಗರು ಅಭಿಮಾನಿಯಾಗಿದ್ದ ಮಹದೇವಪ್ಪ ಸಾಹೇಬರಿಗೆ ತಾವು ಜೊತೆಯಾಗಿ ದನಿಗೂಡಿಸಿ ಮಹದೇವಪ್ಪ ಅವ್ರನ್ನ ಈ ಕ್ಯಾಬಿನೆಟ್ ಒಳಗಡೆ ಸೇರಿಸುವಂಥ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಯಾಕೆ ಅಂತ ಹೇಳಿದ್ರೆ, ನೀವು ಕೊಟ್ಟಂಥ ಪಟ್ಟಿಯಲ್ಲಿ ಮಹದೇವಪ್ಪ ಅವರ ಹೆಸರಿದೆ. ಆದರೆ ಈಗ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಹದೇವಪ್ಪ ಅವರ ಹೆಸರನ್ನ ಕಾಣ್ತಾ ಇಲ್ಲ. ಎಚ್ ಸಿ ಮಹದೇವಪ್ಪ ಅವರು ಇಲ್ಲದೇ ಇರುವಂಥ ಒಂದು ಕ್ಯಾಬಿನೆಟ್ ದಲಿತರಿಗೆ ಮಾಡಿದಂಥ ಅಪಮಾನ ಆಗುತ್ತೆ. ಯಾಕೆಂದರೆ ಹಿರಿಯರು, ಅನುಭವಿಗಳು, ದಲಿತರ ಕಷ್ಟ ಸುಖಗಳನ್ನು ಅರ್ಥಂಥವ್ರು. ಇಂಥವ್ರು ಇಲ್ಲದೆ ನಾವು ಕ್ಯಾಬಿನೆಟ್ ಮಾಡಿಕೊಂಡಾಗ ನಾಳೆ ನಮಗೇನಾದರೂ ದಲಿತರಿಗೆ ಸಮಸ್ಯೆಗಳಾಗದಾಗ ನಾವು ಯಾವ ವ್ಯಕ್ತಿನ ಹೋಗಿ ನಮ್ಮ ಸಮಸ್ಯೆಗಳನ್ನ ತೋಡ್ಕೊಳ್ಳೋದು ಅನ್ನೋ ಒಂದು ಸಂದರ್ಭಗಳು ಕೂಡ ಕರ್ನಾಟಕಕ್ಕೆ ಎದುರಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ನಾವು ದಲಿತ ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ಭಾಳ ಆಶಯಗಳನ್ನ ಇಟ್ಕೊಂಡಿದ್ವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವುದೇ ಪಕ್ಷಗಳು ದಲಿತ ಮುಖ್ಯಮಂತ್ರಿ ಮಾಡಲ್ಲ. ಆ ದಲಿತ ಮುಖ್ಯಮಂತ್ರಿ ಮಾಡುವಂಥ ಒಂದು ಕೆಚ್ಚದೆ ಇರುವಂಥದ್ದು ಕಾಂಗ್ರೆಸ್ಗೆ ಅಂತೇಳಿ ನಾವೆಲ್ಲ ನಂಬಿದ್ದು. ಆದರೆ ನಮ್ಮ ನಂಬಿಕೆ ಸುಳ್ಳಾಯಿತು. ದಲಿತರ ಆಶಯಗಳು ದಿಕ್ಕಾಪಾಲಾಯಿತು. ಆದರೂ ಕೂಡ ನೀವೇನು ನಿರ್ಧಾರ ತಗೊಂಡು ಇವತ್ತು ಮಾಡ್ತಾಯಿದ್ದೀರೋ, ಈಗ ನಾವು ಹೇಳಿದ ತಕ್ಷಣ ನೀವು ಮಾಡಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ ಜನರು ತಮಗೆ ನೀಡುವಂಥ ಉತ್ತರಗಳಿಗೆ ನೀವು ನಿಮ್ಮ ತಲೆನ ಭಾಗಿಸ್ಬೇಕಾಗತ್ತೆ. ಆಗ ನಾವು ಯಾವ ಆಶಯಗಳನ್ನ ಇಟ್ಕೊಂಡು ನಾವು ಕಾಂಗ್ರೆಸ್ಗೆ ದಲಿತರು ಮತಗಳ ಕೊಡಿ ಅಂತ ನೀವೇನು ಕೇಳಕ್ಕೆ ಹೋಗ್ತಿರೋ ನಮಗಂತೂ ಗೊತ್ತಿಲ್ಲ. ಆಗ ದಲಿತರ ಮತಗಳನ್ನ ಕೇಳಲಿಕ್ಕೆ ಕಾಂಗ್ರೆಸ್ ಪರವಾಗಿ ನಮ್ಮಂಥ ಯುವಕರನ್ನ, ವಿದ್ಯಾವಂತರನ್ನ ಬಿಡ್ತೀರ. ಆಗ ನಾವು ಯಾವ ಅಜೆಂಡಾ ಇಟ್ಕೊಂಡು ನಾವು ಕಾಂಗ್ರೆಸ್ಗೆ ಓಟ್ ಕೊಡಿ ಅಂತ ನಾವು ಕೇಳ್ತೀವೋ ಅಂತ ನಮ್ಗೆ ಇವತ್ತೇ ಚಿಂತೆ ಆಗಿದೆ. ಆದರೂ ಪರವಾಗಿಲ್ಲ, ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಲಿಕ್ಕೆ ತಾವೆಲ್ಲರೂ CLPಯಿಂದ 9 ದಿನ ತಾವು ನಿರ್ಣಯ ಮಾಡಿದಿರ. ತಮ್ಮ ನಿರ್ಣಯದಂತೆ ಮಹದೇವಪ್ಪ ಅವ್ರನ್ನ ಮುಂದಿನ ಏನು ಈ ಕ್ಯಾಬಿನೆಟ್ ಬರ್ತಿದೆ ಆ ಕ್ಯಾಬಿನೆಟ್ ಒಳಗಡೆ ಮಹದೇವಪ್ಪ ಅವರು ನಮ್ಮ ದಲಿತರ ಆಶಯ, ದಲಿತರ ಧ್ವನಿ, ನಮ್ಮ ದಲಿತರ ಧ್ವನಿನ ದಿಕ್ಕ ತಪ್ಪಿಸುವಂಥ ಕೆಲಸಗಳನ್ನ ಮಾಡಬೇಡಿ. ಮಹದೇವಪ್ಪನವ್ರನ್ನ ಈ ಕ್ಯಾಬಿನೆಟ್ ಒಳಗಡೆ ಹಿರಿಯ ನಾಯಕರು, ಅನುಭವಿ ನಾಯಕರು ಇರೋದ್ರಿಂದ ಅವ್ರನ್ನ ಸೇರಿಸ್ಕೊಡ್ಬೇಕು. ಆ ಸೇರಿಸ್ಕೊಡುವಂಥ ಸಂಪೂರ್ಣವಾದ ಜವಾಬ್ದಾರಿ ಮಾನ್ಯ ಸಿದ್ದರಾಮಯ್ಯನವರು ವಹಿಸ್ಕೊಳ್ಬೇಕು. ಯಾಕೆಂದರೆ ನಾವು ಕಾಂಗ್ರೆಸ್ನ ಎಷ್ಟು ನಂಬ್ತೀವೋ ಸಿದ್ದರಾಮಯ್ಯನವರು ಅಷ್ಟೇ ನಂಬ್ತೀವಿ. ಆ ಸಿದ್ದರಾಮಯ್ಯನವರು ನಮ್ಮ ನಂಬಿಕೆಗಳನ್ನ ಹುಸಿ ಮಾಡಿದಾಗ ಕಾಂಗ್ರೆಸ್ ನಮ್ಮ ನಂಬಿಕೆಗಳನ್ನ ಹುಸಿ ಮಾಡ್ತು ಮತ್ತು ಸಿದ್ದರಾಮಯ್ಯನವರು ಹುಸಿ ಮಾಡ್ತು ಅನ್ನೋ ಒಂದು ಅಪನಂಬಿಕೆ ಸಿದ್ದರಾಮಯ್ಯನವರು ತೆಗೆದುಕೊಳ್ಳೋದು ಬೇಡ. ಸಿದ್ದರಾಮಯ್ಯನವ್ರ ಮೇಲೆ ನಾವು ಇಟ್ಟಿರುವಂಥ ನಂಬಿಕೆ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿದ್ರೆ ಈ ಭಾಗದ ದಲಿತ ನಾಯಕರಾದಂಥ ಶ್ರೀಯುತ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವ್ರನ್ನ ಈ ಒಂದು ಕ್ಯಾಬಿನೆಟ್ ಒಳಗಡೆ ಸೇರಿಕೊಂಡು ಅವರು ಏನು ಸಮಾಜ ಕಲ್ಯಾಣ ಖಾತೆ ಒಳಗಡೆ ಮುಂದುವರಿತಿದ್ರು ಆ ಖಾತೆಯ ಜವಾಬ್ದಾರಿಯನ್ನು ಅವ್ರು ವಹಿಸ್ಕೊಡ್ಬೇಕು. ಮತ್ತು ಅವ್ರು ಮಾಡಬೇಕಾಗಿರುವಂಥ ಕೆಲಸಗಳು ಸಾಕಷ್ಟಿದೆ. ಅವ್ರು ಮಾಡುವಂಥ ಕೆಲಸಗಳಿಗೆ ತಾವೇ ನೀರರಿಯಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್.